ಇಲ್ಲೇ ಬಿತ್ತು ಕೆಳಗಡೆ. ಹತ್ತು 36 ಆಯಿತು ನೋಡಿ, ಅಲ್ಲಿ ನೀವು ನೋಡ್ಬೋದು ಕ್ಷಿಪಣಿ ಬರ್ತಾ ಉಂಟು ನೋಡಿ ನೋಡಿ, ಕಂಟಿನ್ಯೂ ಬರ್ತಾ ಉಂಟು ನೋಡಿ, ಎಷ್ಟೆಲ್ಲ ಬರ್ತಾ ಉಂಟಂತ. ಎಷ್ಟು ಜೋರಲ್ಲಿ ಶಬ್ದ, ಇದು ಭಾಳ ದೊಡ್ಡ ಕ್ಷಿಪಣಿ ಬಂತು ನೋಡಿ, ಹೋಗುವಂಥದ್ದು ಶಬ್ದ ಕೇಳ್ತಾ ಉಂಟು. ಎಲ್ಲ ಓಡ್ತಿದ್ದಾರೆ, ನಾವು ನೋಡ್ಬೋದು, ಎಲ್ಲ ಓಡ್ಕೊಂಡು ಹೋಗ್ತಿದ್ದಾರೆ ನೋಡಿ ನೋಡಿ. ಕೆಳಗೆ ಬಿತ್ತು ಬಿತ್ತು ಕೆಳಗೆ ಬಿತ್ತು ಕೆಳಗೆ ಬಿತ್ತು ಕೆಳಗೆ ಬಿತ್ತು ಕೆಳಗೆ ಬಿತ್ತು ಕೆಳಗೆ ಬಿತ್ತು ಕೆಳಗೆ ಬಿತ್ತು ಅಲ್ಲಿ ಎದುರುಗಡೆ ಕೆಳಗೆ ಬಿತ್ತು, ಇಲ್ಲೇ ನಮ್ಮ ಪಕ್ಕದಲ್ಲೇ ಕೆಳಗೆ ಬಿತ್ತು. ಇಲ್ಲೇ ಬಿತ್ತು ಕೆಳಗಡೆ. ಇಲ್ಲೇ ಪಕ್ಕದಲ್ಲೇ ಬಿತ್ತು ನೋಡಿ, ಅಲ್ಲಿ ಹೊಗೆ ಹೊಗೆ ನೋಡಿ, ಹೊಗೆ ನೋಡಿ, ಇಲ್ಲೇ ನಮ್ಮ ಹತ್ತಿರದಲ್ಲಿ ಬಿತ್ತು. ಅಲ್ಲಿ ಬೂರ್ನದೆ ಅಲೆ ಅಲೆ ಪುಗೆ ಪುಗೆ ತುಲೆ ಅಲೆ ಅಲೆ ಮುಲ್ಪನೆ 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 ಬೂರ್ನ ಅಂದ ಅಲೆ ಪುಗೆ ತುಲೆ ನೋಡಿ, ಇಲ್ಲೇ ಬಿತ್ತು, ಇಲ್ಲೇ ನಮ್ಮ ಪಕ್ಕದಲ್ಲೇ ಬಿತ್ತು. ನಿಮಾಲ ಇಲ್ಲೇ ಇಲ್ಲೇ ಬಿತ್ತು, ಇಲ್ಲೇ ಬಿತ್ತು, ಇಲ್ಲೇ ಬಿತ್ತು ನೋಡಿ, ಅಲ್ಲಿ ಹೋಗಿ ತಕನ ಮಾರ್ಕೆಟ್ನ ಹತ್ರ ಬಿತ್ತು. ವಾವ್, ಕೆಳಗೆ ಬರೋದು ನಾವು ಕಂಪ್ಲೀಟ್ ಆಗಿ ನೋಡಿದೆವು, ಯಾಕಂದ್ರೆ ನೋಡಿ ಅದಕ್ಕೆ ಹೇಳೋದು ಸೇಫ್ಟಿ ಪ್ಲೇಸಲ್ಲಿ ಇರಬೇಕು ಅನ್ನೋದು. ನೋಡಿ ನೋಡಿ, ಅಲ್ಲಿ ಒಳಗೆ ಬಿತ್ತು, ಇಲ್ಲೇ ಬಿದ್ದದು. ಎಂಚ ಬತ್ತುಂಡಿ ಅವು ಮೂಲೆ ಬೂರ್ನು ಅಲ್ಲೇ ಕೂಡ ಕೂಡ ಬರೋದುಂಟು, ಕೂಡ ಬರೋದುಂಟು, ಕೂಡ ಬರೋದುಂಟು, ಕೂಡ ಬರೋದುಂಟು, ಕೂಡ ಬರೋದುಂಟು. ಕಂಟಿನ್ಯೂ ಕಂಟಿನ್ಯೂ ಭಾರಿ ಜೋರು ಬರೋದುಂಟು. ಮುಲ್ಪನೆ ಎಂಕ್ಲಿನ ಕೈತಲ್ಲೇ ಬತ್ತು ಬೂರ್ನು ಕಂಟಿನ್ಯೂ ಬರೋದುಂಟು. ಬಾ ಫಸ್ಟ್ ಟೈಮ್ ಅಲ್ಲೇ ಕಂಡಪಟ್ಟು ಬರೋದುಂಟು, ಕಂಟಿನ್ಯೂ ಮಿಸೈಲ್ ಕಂಟಿನ್ಯೂ ಬರೋದುಂಟು, ಕಂಟಿನ್ಯೂ ಬರೋದುಂಟು. ಇದೇ ಮೂಲ್ತಲೇ ಎದುರು ನಿಂತು ಬಂದುಟಲ್ಲ ಎಷ್ಟು ಮಾತೆಲ್ಲ ಕೊಡಿದ್ದಾರೆ, ಎಲ್ಲರೂ ಭಯಪಟ್ಟಿದ್ದಾರೆ. ಈಗ ಶಬ್ದ ನೋಡಿ, ಶಬ್ದ ನೋಡಿ, ಈಗ ಎಲ್ಲರೂ ಭಯ ನೋಡಿ ನೋಡಿ ನೋಡಿ. ಇನ್ನೊಂದು 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 ಟಕನದಲ್ಲಿ ಇಲ್ಲಿ ಹತ್ತಿರದಲ್ಲಿ ಇನ್ನೊಂದು ಬಿತ್ತು. ಇನ್ನೊಂದು ಇನ್ನೊಂದು ಅಯ್ಯೋ, ಕಂಟಿನ್ಯೂ ಬೀಳ್ತಾ ಉಂಟು, ಕಂಟಿನ್ಯೂ ಬೀಳ್ತಾ ಉಂಟು. ಅದಕ್ಕೆ ಹೇಳುದು ಸೇಫ್ಟಿ ಪ್ಲೇಸಿಗೆ ಹೋಗ್ಬೇಕು, ಮನೆಯಲ್ಲಿ ಇರಬಾರ್ದಂತ. ಯಾವ ಹೊತ್ತು ಎಲ್ಲಿ ಬೀಳ್ತಂತ ಹೇಳಲಿಕ್ಕೆ ಆಗಲ್ಲ. ಒಂದು ಮೋಡನ ಪುಗೆನ ಮೋಡನೆ ಮೋಡತ್ತೆ ಪುಗೆ ಪುಗೆ ತುಲೆ ಪುಗೆ ಪುರ ಇಡಮುಟ್ಟ ಪುಗೆ ಬರ್ತದೆ. ಸ್ವಲ್ಪ ಎಂಕ್ಲಲ್ಪ ರಡ್ಡು ಕೊಟ್ಟಿಡು ಊರ್ನು. ಅದೇ ಕೂಡ 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 ವಾಪಸ್ ಪುನಃ ಬರ್ತಾ ಉಂಟು ನೋಡಿ. ಅಲ್ಲೆಲ್ಲ ನೋಡಿ ತುಂಬ ಬರ್ತಾ ಉಂಟು ನೋಡಿ, ಅಲ್ಲಿ ದೂರದಲ್ಲಿ ನೋಡ್ಬೋದು ನೀವು. ಇಲ್ಲಿ ಎಲ್ಲ ಕಡೆ ಬರ್ತಾ ಉಂಟು, ತುಂಬ ಬರ್ತಾ ಉಂಟು, ತುಂಬ ಬರ್ತಾ ಉಂಟು. ಯಾಕಂದ್ರೆ ನಾವು ಸೇಫ್ಟಿ ಪ್ಲೇಸ್ ಒಳಗಡೆ Saturday night around 11 p.m. we're here on scene in the central district of Israel. You can see behind me there is
severe missile strike that hit a building complex. We are still currently working now with the other forces on the field to make sure that we can take out the fire. And we're still extracting at this moment patients from both buildings you can see behind me. We're still working on the buildings that are surrounded and are still ablaze. ನಿಜವಾದಲೈತೆ ಈಗ ಸಾರಿ ನಾನು ತುಳು ಮತ್ತು ಕನ್ನಡ ಮಿಕ್ಸ್ ಆಗ್ತಾ ಉಂಟು. ಯಾಕಂದರೆ ನೋಡಿ, ಯಾವತ್ತೂ ಒಮ್ಮೆ ನಾವು ರೆಗ್ಯುಲರ್ ಆಗಿ ಮಾತಾಡುವಂಥ ಸಂದರ್ಭದಲ್ಲಿ ಕನ್ನಡನೇ ಮಾತಾಡ್ತೇವೆ. ಅಂದರೆ ಈಗ ಅಷ್ಟೊಂದು ಕ್ಷಿಪಣಿ ಬಂತು ಇಲ್ಲಿ ಟೆಲವಿ ಏರಿಯಾದಲ್ಲಿ ಎಲ್ಲ ಕಡೆಯಲ್ಲಿ ಸಹ. ಸೊ ಇಲ್ಲಿ ಪಕ್ಕದಲ್ಲೇ ಬಿದ್ದಿದೆ, 2 ಕಡೆ ಇಲ್ಲಿ ಪಕ್ಕದಲ್ಲೇ ಬಿದ್ದಿದೆ. ನೀವು ಶಬ್ದವನ್ನು ಕೇಳಿರ್ಬೋದು, ಎಷ್ಟೊಂದು ಜೋರಲ್ಲಿ ಶಬ್ದ ಬಂತು ಅಂದರೆ ಎಲ್ಲರೂ ಭಯಪಟ್ಟಿದ್ದಾರೆ ಎಲ್ಲರೂ. ಯಾಕಂದರೆ ಕ್ಷಿಪಣಿ ಬೀಳುವಂಥ ಸಂದರ್ಭದಲ್ಲಿ ಕೆಲವರು ಮನೆಯಲ್ಲಿದ್ದವರು ಈಗ ಎಲ್ಲ ಓಡಿ ಬಂದರು. ಸೊ ಏನಾಗೋದಿಲ್ಲ ಅಂತ ಅಂದರೆ ಒಂದು 20 ರೌಂಡ್ ಅಂತ ಹೇಳ್ಬೋದು, ಅದಕ್ಕಿಂತ ಸಹ ಹೆಚ್ಚು ಭಾರಿ ಕ್ಷಿಪಣಿ ದಾಳಿ ಆಗಿರುವಂಥ. ಆದರೆ ನಮಗೆ ಗೊತ್ತಿತ್ತು ರಾತ್ರಿ ವೇಳೆಯಲ್ಲಿ ಜೋರಲ್ಲಿ ಇರ್ಬೋದು ಅಂತ. ಸೊ ಹಾಗೆ ಈಗ ತುಂಬ ಒಂದು 3 ಗಂಟೆಯ ನಂತರ ಸೊ 10ವರೆಗೆ ಕಂಟಿನ್ಯೂ ನನ್ನ ಲೆಕ್ಕದಲ್ಲಿ ಒಂದು 500ಕ್ಕಿಂತ ಅಧಿಕ ಕ್ಷಿಪಣಿ ಇಸ್ರೇಲನ್ನು ಪ್ರವೇಶ ಮಾಡಿರ್ಬೋದು. ಅಧಿಕ ಕ್ಷಿಪಣಿ ಇರ್ಬೋದು ಒಂದೇ ಏಕಕಾಲದಲ್ಲಿ. ಯಾಕಂದರೆ ಎಲ್ಲಿ ಅಗಸದಲ್ಲಿ ನೋಡಿದರೆ ಸಹ ನಾವು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಮ್ಮ ರಕ್ಷಣೆ ಮೊದಲಿಗೆ ಮಾಡ್ಕೊಳ್ಬೇಕಾದದ್ದು ಅಗತ್ಯ, ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ. ಅಂತೂ ಇಂತೂ ಅಗಸ ಪೂರ್ತಿ ಕ್ಷಿಪಣಿ ಬೆಂಕಿಯ ಉಂಡೆಗಳೇ ಕಾಣ್ತಿದ್ದವು. ಸೊ ನಮ್ಮ ಫ್ರೆಂಡೆಲ್ಲ ಅಲ್ಲಿ ಬಂಕರ್ನ ಹತ್ರ ಹೋಗಿದ್ದಾರೆ, ನಾವು ಇಲ್ಲಿ ಸೇಫ್ಟಿ ಜಾಗದಲ್ಲಿ ನಾವು ನಿಂತು ಸೊ ವೀಡಿಯೋ ಮಾಡಿದೆವು. ಸೊ ಎಲ್ಲರೂ ಭಯಪಟ್ಟಿದ್ದಾರೆ ಇವತ್ತು. ಸೊ ಯಾಕಂದರೆ ಅಂದರೆ ಅದು ಕೆಳಗೆ ಬೀಳುವಂಥ ಸಂದರ್ಭದಲ್ಲಿ ನಾವು ಕಂಪ್ಲೀಟಾಗಿ ವೀಡಿಯೋ ನಾವು ಮಾಡಿದ್ದೇವೆ. ನೋಡಿ ಇಲ್ಲಿ ವಾಪಸ್ಸು ಲೋ ಯಶ್ ನೋಡಿ ಪುನಃ ಬರ್ತಾ ಉಂಟು. ನೋಡಿ ಈಗ ಸಹ ಬರ್ತಾ ಉಂಟು, ಕಂಟಿನ್ಯೂ ಬರ್ತಾ ಉಂಟು, ಈಗ ಸಹ ಬರ್ತಾ ಉಂಟು. ಮುಗಿದಿಲ್ಲ, ನಾವು ಮುಗಿಯಿತು ಅಂತ ಭಾವಿಸ್ತಿದ್ದೆವು, ಆದರೂ ಮುಗಿದಿಲ್ಲ. ಅಂದರೆ ನಮ್ಮ ಕಣ್ಣಿನ ದೃಷ್ಟಿಯ ಅಗಸದ ಹತ್ರನೇ ಉಂಟು, ಎಲ್ಲಿಂದ ಬರ್ತದೆ ಯಾವಾಗ ಬರ್ತದೆ. ಅಂದರೆ ಸೈರನ್ ಮೊಳಗೋದಿಲ್ಲ, ಆದರೆ ಸಹ ಅಲ್ಲಿ ಕ್ಷಿಪಣಿ ಬರುವಂಥದ್ದು, ಅದನ್ನು ಡಿಸ್ಕನೆಕ್ಟ್ ಮಾಡುವಂಥ ಪ್ರಯತ್ನ. ಸೊ ನಮ್ಮ ಇಲ್ಲಿ ಹತ್ತಿರದಲ್ಲಿ 2 ಕಡೆ ಬಿತ್ತು, ಆದರೆ ಏನಾಗಿದೆ ಅಂತ ಇನ್ನು ಅಪ್ಡೇಟ್ ಸಿಗಬೇಕಷ್ಟೇ, ಯಾರಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಅಂದರೆ ಇವತ್ತು ರಾತ್ರಿ ಕೆಲವು ನ್ಯೂಸ್ ಬಂದಿದೆ, ಅದು ಸತ್ಯನಾ ಸುಳ್ಳ ಅಂತ ಗೊತ್ತಿಲ್ಲ. ಸೊ ಒಂದು ವೇಳೆ ಆಗಿದ್ದರೆ, ಯಾಕಂದರೆ ನಾವು ಸುದ್ದಿನ ಕೊಡೋದು ಸರಿಯಲ್ಲ. ಸೊ ಹಾಗಾಗಿ ಸೊ ಹಾಗೆಲ್ಲಾದರೂ ಆಗಿದ್ದರೆ ಇವತ್ತು ರಾತ್ರಿ ತುಂಬಾ ಕಾರಣ ರಾತ್ರಿ ಅಂತಲೇ ಹೇಳ್ಬೋದು. ಸೊ ಯುದ್ಧ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಏನೇ ಆಗಲಿ ನೋಡುವ, ಇವತ್ತಿನ ರಾತ್ರಿ ಒಳ್ಳೆಯದರಲ್ಲಿ ಹೋಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋ ನಾವು ಮುಕ್ತಾಯ ಮಾಡ್ತಿದ್ದೇವೆ. ಇನ್ನೇನಾದರೂ ಅಪ್ಡೇಟ್ ಇದ್ದರೆ ನಾವು ನಿಮಗೆ ಕೊಡ್ತೇವೆ ನಾಳೆ ಬೆಳಿಗ್ಗೆ. ಸೊ ರಾತ್ರಿ ಎಲ್ಲ ವೀಡಿಯೋ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಅಪ್ಡೇಟ್ ಮಾಡ್ತೇವೆ. ಆಲ್ರೆಡಿ ಒಂದು ವೀಡಿಯೋನ ಬಿಟ್ಟಿದ್ದೇವೆ ನಾವು. ಈ ವಿಡಿಯೋನ ಆದರೆ ನಾವು ಬೆಳಿಗ್ಗೆ ಮಾಡ್ತೇವೆ. ಅಂದರೆ ಎನಿವೆ ಎಂತ ಹೇಳಬೇಕಂತ ಗೊತ್ತಾಗೋದಿಲ್ಲ. ಸೊ